ನ್ಯಾಯದ ನೆರಳು ಕಿರುಚಿತ್ರಕ್ಕೆ ಆರ್ಥಿಕ ಶುಭಾಶಯಗಳು. ನಾನು ಪತ್ರಕರ್ತರು, ದಾವಣಗೆರೆ ಜಿಲ್ಲೆ ಎಂ ರಾಜಪ್ಪ ವ್ಯಾಸನಹಳ್ಳಿ. ಗುಂಡ್ಲುಪೇಟೆಯ ಮಿಮಿಕ್ರಿ ರಾಜೀವ್ ಅಂತಕ್ಕಂಥ ಒಬ್ಬ ನಮ್ಮ ಆತ್ಮೀಯ ಸ್ನೇಹಿತರು ನ್ಯಾಯದ ನೆರಳು ಅಂತಕ್ಕಂಥ ಒಂದು ಸಮಾನತೆಯ ಪರಿಕಲ್ಪನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಆಶಯ ಸಮಾನತೆಯ ಪರಿಕಲ್ಪನೆ ಹಾದಿಯಲ್ಲಿ ಈ ಒಂದು ನ್ಯಾಯದ ನೆರಳು ಅಂತಕ್ಕಂಥ ಒಂದು ಕಿರುಚಿತ್ರವನ್ನು ನಾಡಿನಾದ್ಯಂತ ಒಂದು ಪ್ರಸ್ತುತಪಡಿಸಲಿಕ್ಕೆ ಒಂದು ಕಿರುಚಿತ್ರವನ್ನು ಆರಂಭ ಮಾಡಿ ಒಂದು ಸಮಾಜಕ್ಕೆ ಸಂದೇಶ ಸಾರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ವೃತ್ತಿಯಲ್ಲಿ ರಾಜೀವ್ ಅವರು ವೃತ್ತಿಯಲ್ಲಿ ಪತ್ರಕರ್ತರಾಗಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಮೂಲಕ ಮತ್ತಷ್ಟು ಒಂದು ಮಿಮಿಕ್ರಿ ರಾಜೀವ್ ಅವರು ಒಂದು ನ್ಯಾಯದ ನೆರಳು ಅಂತಕ್ಕಂಥ ಒಂದು ಕಿರುಚಿತ್ರವನ್ನು ಸಮಾಜಕ್ಕೆ ಒಂದು ಸಂದೇಶವನ್ನು ಸಾರಲಿಕ್ಕೆ ಹೊರಟಿದ್ದಾರೆ. ನಿಜಕ್ಕೂ ಕೂಡ ಅವರಿಗೆ ಶ್ಲಾಘನೀಯ. ಈಗ ಈ ಕಿರುಚಿತ್ರದಲ್ಲಿ ಅಭಿನಯಿಸಿರ್ತಕ್ಕಂಥ ನಮ್ಮ ಪಾತ್ರಧಾರಿಗಳನ್ನು ನಾವು ನೋಡೋದಾದರೆ ಇನ್ಸ್ಪೆಕ್ಟರ್ ಅಬ್ದುಲ್ ಅವರು ಮಾಲೀಕರಾಗಿ ಅಭಿನಯಿಸಿದ್ದಾರೆ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ. ರಿಯಾಜ್ ಬಾಷಾ ರಾಜಕಾರಣಿ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಶಿವಕುಮಾರ್ ರೈತನ ಪಾತ್ರದಲ್ಲಿ, ಚಂದ್ರು ಭೂ ಅಧಿಕಾರಿ ಪಾತ್ರದಲ್ಲಿ, ಸಿದ್ದು ಎಲೆಕ್ಟ್ರಿಕಲ್ ಬಡವನ ಪಾತ್ರದಲ್ಲಿ, ಅಬ್ದುಲ್ ರಶೀದ್ ಲಾಯರ್ ಅಸಿಸ್ಟೆಂಟ್ ಪಾತ್ರದಲ್ಲಿ, ರಾಚನಾಯ್ಕ ದೌರ್ಜನ್ಯಕ್ಕೊಳಗಾದ ವ್ಯಕ್ತಿಯ ಪಾತ್ರದಲ್ಲಿ, ಇಂಥ ಒಂದು ಹಲವು ಪಾತ್ರಧಾರಿಗಳ ಮೂಲಕ ಒಂದು ನ್ಯಾಯದ ನೆರಳು ಅಂತಕ್ಕಂಥ ಒಂದು ಕಿರುಚಿತ್ರವನ್ನು ಒಂದು ಪ್ರಯತ್ನದ ಮೂಲಕ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಸಾರುವ ಈ ಚಿತ್ರ ಆಗಲಿದೆ. ಇಂಥ ಒಂದು ಸಮಾಜಮುಖಿ ಕಳಕಳಿಯ ಮತ್ತು ಕಲಾ ಪ್ರೌಢಿಮೆಯ ಚಿತ್ರದ ಸ್ಥಳೀಯ ಕಲಾವಿದರ ಪ್ರೌಢಿಮೆಯ ಜನರಿಗೆ ತಲುಪುವಂತಾಗಲಿ, ಗುಂಡ್ಲುಪೇಟೆಯ ಮಣ್ಣಿನ ಪ್ರತಿಭೆಗಳು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಾಗಲಿ, ನ್ಯಾಯಕ್ಕಾಗಿ ಹೋರಾಡುವ ಧ್ವನಿ ಈ ನ್ಯಾಯದ ನೆರಳು ಚಿತ್ರದ ಮೂಲಕ ಎಲ್ಲೆಡೆ ಮೊಳಗಲಿ. ತಾಂತ್ರಿಕ ವರ್ಗದವರಿಗೂ ಮತ್ತು ಇಡೀ ತಂಡಕ್ಕೆ ನಮ್ಮ ಕಡೆಯಿಂದ ಮತ್ತು ದಾವಣಗೆರೆ ಜನತೆಯ ಪರವಾಗಿ ನಾನು ಒಬ್ಬ ಪತ್ರಕರ್ತನಾಗಿ ಶುಭ ಹಾರೈಕೆಗಳನ್ನು ಹಾರೈಸುತ್ತಿದ್ದೇನೆ. ಧನ್ಯವಾದಗಳು.